ಓಕೆ, ತನೀಶ್ ಅವ್ರು ಏನಕ್ಕೆ ಈ ನಡುವೆ ತುಂಬಾ ಡಲ್ ಆಗ್ಬಿಟ್ಟಿದ್ದಾರೆ ಅನ್ಸ್ತಾ ಇದೆ? ಅಂದ್ರೆ ಲಾಸ್ಟ್ ಒಂದು 2-3 ವೀಕ್ಸ್ ಇಂದ, ಅಂದ್ರೆ ಅವ್ರ ಕಾಲಕ್ಕೆ ಪೆಟ್ಟಾಗ್ಬಿಟ್ಟು ಮನೆಗೆ ಬಂದಾಗಿಂದ ಆ ಗಂಧರ್ವರು ರಾಕ್ಷಸರು ಟಾಸ್ಕ್ ಅಲ್ಲೂ 1 ದಿನ 2 ದಿನ ಸ್ವಲ್ಪ ಅಗ್ರೆಸಿವ್ ಆಗಿದ್ರು, ಆಮೇಲೆ ಹೋಗ್ತಾ ಹೋಗ್ತಾ ಮತ್ತೆ ತುಂಬಾ ಡಲ್ ಆಗ್ಬಿಟ್ರಲ್ಲ ಅಂತ. ಮ್ಯಾಮ್ ತನೀಶ್ ಅದು ಅಂದ್ರೆ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ. ಸೊ ತನೀಶ್ ಅವ್ರು ಯಾವ್ದು ಟಾಸ್ಕ್ ಆಡಲ್ಲ. ಈಗ ಅಫ್ಕೋರ್ಸ್ ಅವ್ರ ಕಾಲ್ಗೇನೋ ಪೆಟ್ಟಾಗಿದೆ, ಆಡಕ್ಕಾಗಲ್ಲ. ಸೊ ಅದೊಂದು ಅಂದ್ರೆ ಅಲ್ಲಿ ಆ ಮನೇಲಿ ಏನಾಗುತ್ತೆ ಗೊತ್ತಾ ಮ್ಯಾಮ್, ತುಂಬಾ ಸ್ಟ್ರೆಸ್ ಇರುತ್ತೆ ನಿಮ್ಗೆ. ಆ ಸ್ಟ್ರೆಸ್ ರಿಲೀವ್ ಆಗಬೇಕು ಅಂದ್ರೆ 2 ವಿಷಯ ಬೇಕು ನಿಮ್ಗೆ. ಒಂದು, ನೀವು ಟಾಸ್ಕ್ ಗೆಲ್ಬೇಕು, ಆ ಗೆಲುವು ನಿಮ್ಗೆ ಖುಷಿ ಕೊಡುತ್ತೆ. ಇನ್ನೊಂದು ಕಾಮಿಡಿ. ತನೀಶಾ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ. ನೀವು ಅವ್ರು ಯಾವತ್ತು ಜೋಕ್ ಮಾಡೋದು ಇಲ್ಲ, ಯಾರಾದ್ರೂ ಜೋಕ್ ಮಾಡಿದ್ರೆ ನಗದ್ ನೋಡಿಲ್ಲ. ಆಮೇಲೆ ಟಾಸ್ಕ್ಗಳು ಗೆಲ್ತಾ ಇಲ್ಲ. ಸೊ ಇದೆಲ್ಲ ಸೇರಿ ಆಮೇಲೆ ಅವ್ರ ಫ್ರೆಂಡ್ಶಿಪ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ, ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಅಲ್ಲಿಂದನೂ ಅವ್ರಿಗೇನು ಕಂಫರ್ಟ್ ಅಂತ ಸಿಗ್ತಾ ಇಲ್ಲ. ಸೊ ಇದೆಲ್ಲ ಸೇರಿ ಅವ್ರಿಗೊಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆಮೇಲೆ ಅವ್ರು ಏನೇ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರು ಮನೆಯವರೆಲ್ಲ ಇರಿಟೇಟ್ ಆಗ್ತಾರೆ. ಅಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲೂ ಇತ್ತು, ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗಿದೆ. ಇದೆಲ್ಲ ಸೇರಿ ಅವ್ರಿಗೂ ನಾನು ಏನೇ ಅಂದ್ರೆ ನಾನು ಐ ಟ್ರೈ ಟು ಥಿಂಕ್ ಇನ್ ದೇರ್ ಶೂಸ್. ಅಂದ್ರೆ ಅವ್ರು ಏನ್ ಅಂದ್ರೆ ಅವ್ರು ನನ್ಗೆ ಆಗದೆ ಇದ್ರು, ಅವ್ರು ನನ್ಗೆ ಬೈದ್ರು, ಪರ್ಸನಲ್ ಅಟ್ಯಾಕ್ ಮಾಡಿದ್ರು, ಅವ್ರು ಯಾಕೆ ಮಾಡಿದ್ರು ಅಂತ ನಾನು ಒಂದ್ಸತಿ ಯೋಚನೆ ಮಾಡ್ತೀನಿ. ಸೊ ತನೀಶಾ ಅವ್ರ ಪರ್ಸ್ಪೆಕ್ಟಿವ್ ಇಂದ ಹಾಗಾಗಿರ್ಬೋದು, ದಟ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಯಾಕೆ ಅಂತ. ಬಟ್ ಆಡ್ತಾ ಇದಾರೆ, ಅವರು ಚೆನ್ನಾಗಿ ಆಡ್ತಾ ಇದಾರೆ. ಅವರು ಸೇವ್ ಆಗೋದ್ರಲ್ಲಿ ಫಸ್ಟ್ ಸೆಕೆಂಡ್ ಸೇವ್ ಆಗ್ತಾ ಇದಾರೆ. ಸೊ ಐ ಥಿಂಕ್